ಶೌಪದರಾಜ ಶಕುನಿ, ಏಕೆ ಶಕುನಿ ಚಿಂತಿಸುತ್ತಿರುವೆ? ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡುವೆನೆಂದು ಹೇಳಿ ಏಕೆ ಮೌನವಾಗಿ ನಿಂತಿರುವೆ? ಅಂದ ನೀನು ನಿನ್ನ ತಮ್ಮಂದಿರೊಡನೆ ಗೈದ ಶಪಥವೇನಾಯಿತು? ಏನಾಯ್ತು ನಿನ್ನ ಸೇಡು? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಶಪಥ? ಏನಿ ಪ್ರಳಯಾಗ್ಯ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಭಾರತದ ಪ್ರಚಂಡ ಭರತ ಕಂಡಕ್ಕೆ ಕೋಕ ಕೊಚ್ಚಿ ಬಗೆಯುವ ಸಾಹಸ ಪ್ರವೀಣ, ಸರಿಯಾದ ಮಹಾ ನಿಪುಣ ಈ ಸೋಬಲ ರಾಜ ಶಕುನಿಯೊಡನೆ ಇವುಗಳೆಲ್ಲ ಸರಸ ಸಲ್ಲಾಪ. ದುರ್ಯೋಧನ ಯಾರು? ಶಕುನಿ ಶತಜೀವಿಗಳ ಶಕ್ತಿಯನ್ನೇ ಹೊಂದಿ ಅಂತಕಾಲಯದಿಂದ ಹಿಂತಿರುಗಿ ಬಂದವನು. ಕೌರವೇಶ್ವರ, ನನ್ನ ವಂಶಕ್ಕೆ ಕಾರಣಕರ್ತನಾದ ದುರಳ ದುರ್ಜಾತ ಕೇಳು. ಒಂದು ನಿರಪರಾಧಿಗಳು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆ ಮನೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನೆಸಿಕೊಂಡರೆ ಅಬ್ಬಬ್ಬ ನನ್ನ ಕೈ ಕಾಲುಗಳೇ ನಡುವಲಾರು, ನನ್ನ ಗುಂಡಿಗೆಯು ಕೋಟಿ ಕಟೋರಿಗಳು ಒಂದೇ ಬಾರಿಗೆ ಬಂದು ನನ್ನದಗೆ ಮಾಡಿದಂತಾಗುತ್ತಿದೆ. ದುರ್ಯೋಧನ, ಒಂದು ನೀನು ದಿನಕ್ಕೆ ನೀಡುತ್ತಿದ್ದ ಒಂದು ಇಡೀ ಅನ್ನ ಒಂದು ವಾರ ನೀರನ್ನು ಕೊಡುತ್ತಿದ್ದೆ. ಆ ಒಂದು ಇಡೀ ಅನ್ನ ಒಂದು ಒಳದ ನೀರಿನಿಂದ ನಮ್ಮಗಳ ಹಸಿವು ಬಾಯಾರಿಕೆಯು ನೀಗುತ್ತಿರಲಿಲ್ಲ. ನನ್ನ ಸಹೋದರರೆಲ್ಲರೂ ಸೇರಿ ಸಾಮೂಹಿಕವಾಗಿ ನಟಿಸಿ ನಿನ್ನ ಮೇಲೆ ಛಲ ತೀರಿಸಿಕೊಳ್ಳಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಒಬ್ಬೊಬ್ಬರಾಗಿಯೇ ಹತನಾದರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತನಾದರು. ಧಾರಾಣ ದೃಶ್ಯವು ನನ್ನ ಸುತಿಪಡದಿಂದ ಅಳಿಯದೆ ಉಳಿದು ನಿರಂತರ ಕುಟುಂಬತನಿಯ ಜ್ವಾಲೆಯಿಂದ ಬಂದು 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 ವಿಷವಾಗಿರುವ ನನ್ನ ದೇಹವನ್ನು ಒಮ್ಮೆ ಅಣು ಅಣುವಾಗಿ ಚೆಚ್ಚಿಸಿ ನೋಡಿದರು ಸಹ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲುಳಿದಿಲ್ಲ ಕೌರವೇಶ್ವರ. ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲುಳಿದಿಲ್ಲ. ಆದರೂ ಚಿಂತೆ ಇಲ್ಲ ದುರ್ಯೋಧನ, ನಾನು ಸಹ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಗೌರವೇಶ್ವರ, ನಿನ್ನಂತಹ ಮೋಸಗಾರನನ್ನು ಭಾರತದಿಂದಲೇ ನಾಶಪಡಿಸಬೇಕು ಎಂಬ ಗುರು ಹಿರಿಯರ ನಾರ್ನುಗುಡಿಗಳನ್ನು ಅನುಸರಿಸಿ ಸಮಯ ಸಂಜೀವಿನಿ ಎಂಬ ಹನುಮಂತ ನಾಮದಿಂದ ಅಡಿ ಅಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನು ಕೌರವೇಶ್ವರ. ಇವೇನು ದಾಳಗಳೆಂದು ತಿಳಿದಿರಿಯ ಕೌರವೇಶ್ವರ? ಇವೇನು ದಾಳಗಳೆಂದು ತಿಳಿದಿರಿಯ? ದಾಳಗಳೆಲ್ಲವ ಬರುಳೆ ಇವುಗಳು ದಾಳಗಳೆಲ್ಲವ ಕೌರವ, ದಾಳಗಳೆಲ್ಲವ ಬರುಳೆ ಇವುಗಳು ದಾಳಗಳೆಲ್ಲವ ಜನ್ಮದಾತನನ್ನೊಳಗೊಂಡರು ತರದೇಶನ ಮೂಲಗಳ
ಕುರುವಂಶದ ಆಳು ನನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂಶದ ಆಳು ಕಾಳ ಸರ್ಪವನ್ನು ತುಳಿದೆಬ್ಬಿಸಿದ ಕ್ರೂರ ಕೌರವನಕ್ಕೆ ಕಾಳ ಸರ್ಪವನ್ನು ತುಳಿದೆಬ್ಬಿಸಿದ ಕ್ರೂರ ಕೌರವನಕ್ಕೆ ನಾಳೆ ನಡೆಯಲಿರುವ ಕೋರ ಕಾಳಗ ಪುರವರಣಗಳ ಸಾಲು ಸಾಲು ನಾಳೆ ನಡೆಯಲಿರುವ ಕೋರ ಕಾಳಗದ ಕೌರವರಣಗಳ ಸಾಲು ಸಾಲು ಸಪ್ತ ಕಿರೀಟವ ಧರಿಸಿ ದರ್ಪದೇಂದ್ರ ಇವ ಗುರುಳಗೆ ಸಪ್ತ ಕಿರೀಟವ ಧರಿಸಿ ದರ್ಪದೇಂದ್ರ ಇವ ಗುರುಳಗೆ ಕಲಾ ಯೋಧವ ಏರ್ಪಡಿಸಿ ಭೀಮನ ಮುಕ್ತಿಯ ಮಾರ್ಪಡಿಸಿ ಕಲಾ ಯೋಧವ ಏರ್ಪಡಿಸಿ ಭೀಮನ ಮುಕ್ತಿಯ ಮಾರ್ಪಡಿಸಿ ನೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿ ಪಡೆಯಲು ಮುರಿದೆ ನೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿ ಪಡೆಯಲು ಮುರಿದೆ ಮರ್ಮಾಂಗದಲ್ಲಿನ ತೊಡೆಯಲು ಮುರಿಸಿ ತಾಳಗಳಲ್ಲವ ಮರುಳೆ ಹೂಗಳು ತಾಳಗಳಲ್ಲವ ತಾಳಗಳಲ್ಲವ ಮರುಳೆ ಹೂಗಳು ತಾಳಗಳಲ್ಲವ ಜನ್ಮದಾತ ನನ್ನೊಳಗೊಂಡನು ದೇಶದ ಮೂಲಗಳ ಜನ್ಮದಾತ ನನ್ನೊಳಗೊಂಡನು ಜರದೇಶದ ಮೂಲಗಳ ಅನುಜರ ದೇಶದ ಮೂಲಗಳ 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 ತಾಳಗಳಲ್ಲವ ಮರುಳೆ ತಾಳಗಳಲ್ಲವ ತಾಳಗಳಲ್ಲವ ಮರುಳೆಗಳು ತಾಳಗಳಲ್ಲವ ಗುರುಕುಲದ ಕುನ್ನಿಯೇ ಕೇಳು ನಿನ್ನ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಳುತ್ತಿರುವ ಗುರುಕುಲದ ಕೀಟವೇ ಕೇಳು ಇನ್ನೆಲ್ಲಿಯವರೆಗೆ ಈ ನಿನ್ನ ಅಧಿಕಾರ ಇನ್ನೆಲ್ಲಿಯವರೆಗೆ ಈ ನಿನ್ನ ಅಧಿಕಾರ 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 ಬಲದಿಂದ ಒಪ್ಪಿ ಮೆರೆಯುವೆ ಆ ಭೀಮನಿಗೆ ತಲೆಯ ಕೊಡಿ ನಾನು ನೋಡುವೆ ಗಾಗಿ ನಾನು ನೋಡುವೆ ಮೂರ್ತ ನಾನು ನೋಡುವೆ ಪಾಪಿ ನಾನು ನೋಡುವೆ ಅಧಿಕಾರ 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 ಬಲದಿಂದ ಒಪ್ಪಿ ಮೆರೆಯುವೆ ಆ ಭೀಮನಿಗೆ ಕಲೆಯ ಕೊಡಿ ನಾನು ನೋಡುವೆ ಗಾಗಿ ನಾನು ನೋಡುವೆ ಈಗ ನಾನು ನೋಡುವೆ ಮೂರ್ತ ನಾನು ನೋಡುವೆ ಅತಿ ಆಸೆ ತುಂಬಿಕೊದು ನಿನ್ನ ಮನದಲ್ಲಿ ಕೌರವ ಅತಿ ಆಸೆ ತುಂಬಿಕೊದು ನಿನ್ನ ಮನದಲ್ಲಿ ನಿನ್ನ ದೊರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ ಅತಿ ಆಸೆ ತುಂಬಿಕೊದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ದೊರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ ಕೌರವ ದೊರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನಿನ್ನ ಮನದಲ್ಲಿ ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರದು ನಿನ್ನ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುತ್ತೆ ಆ ಭೀಮನಿಗೆ ಕಲೆಯ ಕೊಟ್ಟ ನಾನು ನೋಡುವೆ ಈಚ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಪಾಪಿ ನಾನು ನೋಡುವೆ
ಆತನೋ ನ್ಯಾಯವಾಗಿ ಪ್ರಾಣ ಬಿಡುವ ಸಿಡಿದೆದ್ದೋ ನಿಲ್ಲುವುದು ಭೀಮಸೇನನೋ ಸಿಡಿದೆದ್ದೋ ನಿಲ್ಲುವನು ಭೀಮಸೇನನೋ ತನ್ನ ತಲೆಯಿಂದ ಕುಸ್ತಿ ಕೆಡುವ ನಿನ್ನ ತೊಡೆಯಲು ತನ್ನ ತಲೆಯಿಂದ ಕುಸ್ತಿ ಕೆಡುವ ನಿನ್ನ ತೊಡೆಯಲು ಇದು ನಿನ್ನದು ಇಲ್ಲ ನನ್ನದು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಾವಿಬ್ಬರನ್ನು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ ಆ ಭೀಮನಿಗೆ ಕಲೆಯ ಕೊಟ್ಟು ನಾನು ನೋಗಿ ನಾನು ನೋಡು ನಿಜ ನಾನು ನೋಡು ಮೂರ್ಖ ನಾನು ನೋಡು ಕೌರವ ನಾನು ಸಕ ನಿನ್ನ ಗದಿಯ ಸೇರಿ ನನ್ನ 99 ಮಂದಿ ಸಹೋದರೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಂತ ಸಾಮಂತರಾಜರಿಂದಲೂ ಆಲೈಸಿಕೊಳ್ಳುತ್ತಾ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡುವುದಾಗಿತ್ತು. ಆದರೆ ಅಂದಿನ ಆಸೆ ಆಕಾಂಕ್ಷೆ ಎಲ್ಲವೂ ಗಾಳಿಗೋಪುರವಾದವು. ಹೋದರೂ ಚಿಂತೆ ಇಲ್ಲ ದುರ್ಯೋಧನ. ಇನ್ನು ಮುಂದೆ ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯ ನೆಬ್ಬಿಸಿ ನಿನ್ನ 99 ಮಂದಿ ಸಹೋದರರ ಚೆಂಡರುಂಡವನ್ನು ನರಕದಲ್ಲಿ ಲಾಂಛನಗೊಳಿಸಿ ಈ ನರಕದ ಭವಿಷ್ಯಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು. ಅಲ್ಲಿಯವರೆಗೆ ಈ ಶಕುನಿಯ ದೇಹವು ದಗದಗದ ಹತ್ತಿ ಉಳಿಯ ಆರಂಭಿಸುವುದು. ದಗದಗದೆತ್ತಿನ ದ್ವೇಷಗಾಲೆ ಜಯಿಸುತ್ತಲಿದೆ ಲೋಕಕರಾಳ. ದಗದಗದೆತ್ತಿನ ದ್ವೇಷಗಾಲೆ ಜಯಿಸುತ್ತಲಿದೆ ಲೋಕಕರಾಳ. ಹರಡಿದಾಗ ಎಂದೆಂದೋ ಉಳಿಯುವರೆಂದು ಬಲ ಪಾಂಡವರ ಹರಡಿದಾಗ ಎಂದೆಂದೋ ಉಳಿಯುವರೆಂದು ಬಡ ಪಾಂಡವರು ದಗದಗ 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 ಜಯಿಸುತ್ತಲಿದೆ ಲೋಕಕರಾಳ. ಸೋಲಿಸಿ ನಮ್ಮನ್ನು ಕುರುಬಂತಂದರು ಹಸ್ತಿನ ಬಲಿಯ ಕೆರೆಯೊಳಗೆ ಸೋಲಿಸಿ ನಮ್ಮನ್ನು ಕುರುಬಂತಂದರು ಹಸ್ತಿನ ಬಲಿಯ ಕೆರೆಯೊಳಗೆ ದೂರ್ವರ ಲಪ್ಪನ ಮುಗಿದ ಅಣ್ಣ ತಮ್ಮಂದಿರು ದೂರ್ವರು ನಾವು ದಗದಗ 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 ನೆಚ್ಚಿದ ಬೇಕೇ ಕೈತು ಇದೇ ಲೋಕಕರಾಳ. ನೂರ್ವರದೊಬ್ಬನೇ ಉಳಿದು ಕಲಿಲ್ಲ ತೀರಿಸಲು ಜರ ಕಾಲವ ಬೇಕು ಕೌರವ. ನೂರ್ವರದೊಬ್ಬನೇ ಉಳಿದು ಕಲಿಲ್ಲ ತೀರಿಸಲು ಜರ ಕಾಲವೇ ಎಮ್ಮರವಾಗಿದೆ ಎಮ್ಮೆಯ ಸೇಡು ಸೇಡು ಸೇಡು. ಕೌರವ ದಗದಗ 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 ನೆತ್ತಿದ ದೇಶಗಾಲೆ ಜಯಿಸುತ್ತಲಿದೆ ಲೋಕಕರಾಳ. ದಗದಗ ನೆತ್ತಿದ ದೇಶಗಾಲೆ ಜಯಿಸುತ್ತಲಿದೆ ಲೋಕಕರಾಳ. ದಗದಗ ದಗದಗ ದಗದಗ. ಕೌರವೇಶ್ವರ ಎತ್ತ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪಿತ್ರ ಶೋಕದಿಂದ ಅಂಬಲಿಸುತ್ತಿರುವ ನಿನಗಾಗಿ ಒಂದು ತೊಟ್ಟು ಕಣ್ಣೀರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿವೆನು ಕೌರವೇಶ್ವರ, ನರಕದ ಮಾರ್ಗವನ್ನೇ ಹಿಡಿವೆನು. ನರಕದ ಮಾರ್ಗ ಕೌರವೇಶ್ವರ
ಆ ನಿನ್ನ ಶತ್ರುಗಳಾದ ಪಾಂಡವರಿಗೆ ಅನ್ನೋದರಲ್ಲಿ ಬಂದೇ ಬಿಟ್ಟೆ ಎಲ್ಲ ಕೌರವೇಶ್ವರ. ಅದರಲ್ಲಿ ಮಾವ ನಾನು ಮಾಡಿದ ಕಾರ್ಯವು ಏಕ್ತವೇ ಶಕುನಿ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವಾಲ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ ಕೌರವೇಶ್ವರ? ಮಾವ ನಾನು ಅದಕ್ಕಾಗಿ ಚಿಂತೆ ಮಾಡುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಥೂರನು ತನ್ನೆರಡು ತೋಳಬಲದಿಂದ ಆ ಪಾಂಡವರ ಸೈನ್ಯವನ್ನೇ ಧ್ವಂಸ ಮಾಡಿ ಬಿಡಬಲ್ಲೆ. ಆದರೆ ನಾತಿ ಸಹಿತ ಇದು ಉಚಿತವಾದ ಕಾರ್ಯವೇ ಮಾವ. ನಾನು ಆ ದಿನ ದ್ವಾರಕ್ಕೆ ಹೋದಾಗ ಹೆದ್ದರ್ವ ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಹವಲ್ಲ. ಬಿಡು ಕೌರವೇಶ್ವರ. ಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾಂತ್ಯ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಸಹೋದರ, ಕೃಷ್ಣನ ಹಸ್ತಿನಾವತಿಯಲ್ಲಿಯೇ ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರ ಮುರುಕು ಜೋಪಡಿನ ಆಶ್ರಯಿಸಿರುವಂತೆ. ಅಗ್ರಜ ಎಷ್ಟೆಂದು ಅವ ಹೇಳದ, ಅಗ್ರಜ ಎಷ್ಟೆಂದು ಅವ ಹೇಳದ. ಅವ ಹೇಳುವನಲ್ಲ ಪ್ರಿಯ ಸಹೋದರ, ಇಲ್ಲಿ ಮತಿಯು ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಓ ಕೃಷ್ಣನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಪರಿಗಣಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ ಸಹೋದರ, ಕುಲ ಚಲವೆಂಬ ಗದ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆಯನ್ನು ಕೇಳಿ ಬಿಸಿ ರಕ್ತಪಾನ ಮಾಡದೆ ಈಗಿರುವಾಗ ಕೊನೆಗೊಳ್ಳದು. ಸತ್ಕಾರವಂತೆ ಅಗ್ರಜ, ಸತ್ಕಾರವಂತೆ ನನಗೊಪ್ಪದು ಒಪ್ಪದು. ಅಗ್ರಜ ಸಹೋದರ, ರಾಷ್ಟ್ರರಾಜ ದ್ರೋಹಿಗಳ ನನ್ನ ಸಹೋದರ ಪ್ರಿಯ ಸಹೋದರನನ್ನು ಶಾಸನ ಮಾಡಲು ನನ್ನಿಂದಲೇ ಒಂದು ಸಾರಿ ಅಸಾಧ್ಯವಾಗಿದೆ. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ಅದಿರಲಿ ಮಾವ, ಕೌರವೇಶ್ವರ, ಈಗ ಕೃಷ್ಣನ ಸಂಧಾನಕ್ಕೆ ಸಮರ್ಥಿಸಲು ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಈ ಸಾರ್ವಭೌಮವನ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತ ಮಮನ ಭಕ್ತಿ ವಾರ್ಯಾಗಗಳ ನೆಪದಿಂದ ವಂಚಕನಾಗಿ ಈ ಅಪಮಾನವನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಕೃಷ್ಣನ ದೇಶಕ್ಕೆ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈ. ಅವನನ್ನು ಯಾರು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವುದು. ಜಲಾಸಂದ್ರ, ಶಿಶುಪಾಲ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಸಹೋದರರನ್ನು ಧೂಮಪಾನ ಪ್ರಮತ್ತನಾಗಿ ಮಾಡಿ
ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡನಲ್ಲವೇ ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನೇಕೆ ದಾರಿಗೆ ಗಳಿಸಿದ್ದು? ಅದಕ್ಕೊಂದು ಆ ನನ್ನ ಮನೆಯ ಬಾಗಿಲ ನಿಂತಿ ಎದ್ದು ಸಾಯನ ಬೇಡುವುದು ಈ ಚಂದ್ರಕುಲದ ಚಕ್ರೇಶನಿಗೆ ಉಚಿತವಾದ ಕಾರ್ಯವೇ ಮಾವ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಅದೇನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ಕೌರವೇಶ್ವರ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ಅವನ ವಿಜಯೋನ್ಮುತ ಯಾದವರ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕ ಆಯಿತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಚೋಕವಾಗಿ ಹೇಳಬಹುದಾಗಿತ್ತು. ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ಹೇಳುವಂತ ವಂಚಕರೇ ಇರಬಹುದು, ಆದರೆ ಆ ಕೃಷ್ಣನ ಮೇಲಿನ ದೇಶದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾದಲ್ಲ ಮಾವ. ಕೌರವೇಶ್ವರ, ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗುವುದು ಕೌರವೇಶ್ವರ. ಅದೇಕೆ ಮಾವ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಕೌರವೇಶ್ವರ. ಇದ್ದರೂ ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ಕಾರಣ ಶಕುನಿ. ಅಲ್ಲವಯ್ಯ, ಪಗಡೆಯಾಟದಲ್ಲಿಯೇ ಸೋತಾಗಲಿ ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಅವರು ಅದನ್ನು ಹೊಂದುವುದೆಂದರು. ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಅಂಜಲಿಯುಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯ ಕೈ ಹಿಡಿಯಲು ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕೆ, ದೇಹ ವೃತ್ತಿ ಏಕೆ, ದೇಹಿ ದೇಹಿ ಎಂದು ಕೌರವೇಶ್ವರ. ಸರಿಯಾಗಿ ಸೋಬರದ ರಾಜ ಎದ್ದದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತೀಕ್ಷೆಯನ್ನು ತೋರುತ್ತಿರುವನಲ್ಲ ಆ ಕಳ್ಳ ಕೃಷ್ಣ. ಅವನಿಗೂ ತಕ್ಕ ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಕೌರವೇಶ್ವರ. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ ಕೌರವೇಶ್ವರ, ಹೋಗೋಣ. ನಡೆ ನಡೆ ಮಾವ, ನಡೆ ಕೌರವೇಶ್ವರ, ನಡೆ ಹೋಗೋಣ. ಕುರುಕುಲದ ಕೊಂದಿಯೇ ನಡೆ. ಒಬ್ಬಿದ ರಣಮಾರಿಯ ಮುಂದೆ, ಉಬ್ಬಿದ ರಣಮಾರಿಯ ಮುಂದೆ ಕೊಬ್ಬಿದ ಕುರಿಯನ್ನು ಬಲಿ ಕೊಡದ ಹಾಗೆ ನಿನ್ನನ್ನು ಬಲಿ ಕೊಡದ ಇದ್ದರೆ ನಾನು ಶಕುನಿಯೇ ಅಲ್ಲ. ಶಕುನಿಗೆ ಹೀಗಾನಂದ, ಪರಮಾನಂದ, ಮಹದಾನಂದ ಕೌರವೇಶ್ವರ, ಮಹದಾನಂದ. ಆನಂದ ಆನಂದ
ನಾಡೆ ನಿನ್ನ ವಿನಾಶಕ್ಕೆ ನಾಂದಿಯ ನಾಡೆ ಆನಂದವನ ಒಂದನು ಆನಂದ 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 ಆನಂದವನ ಒಂದುವೆನು ಆನಂದ ಆನಂದ ನುಡಿಗೆ ಪರಮಾನಂದ ಆನಂದ ಜಗದರಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆ
ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು? ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು? ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು? ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸರ್ವ ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಕೃಷ್ಣ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಪಂಡಿತಲಹುದೆ ನಿನ್ನಯ ಲೀಲಾ ಕೃಷ್ಣ
ಮೊರೆ ಕೇಳಿ ನೀ ಬಾರೆಯ. ಭಕ್ತ ಶಿರೋಮಣಿ ಕುಶಲವೇ? ಪರಮಾತ್ಮ, ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ನಿಮ್ಮ ದರ್ಶನವಿತ್ತಯ್ಯ. ನಿಮ್ಮ ಪಾದಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ. ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ. ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ. ಶಾಸ್ತ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದಯರ ರಸ. ಮುಕ್ಕೋಟಿ ವಂದನವಯ್ಯ ಭುಜಕುಂಜವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಬೆಳಗಿದೆ ಯಾಮನ ಮಂದಿರತೆ. ಬೆಳಗಿದೆ ಯಾಮನ ಮಂದಿರತೆ. ಹರಿಸಿದೆಯ ಅಂಧಕಾರ ಮನದೆ. ಹರಿಸಿದೆಯ ಅಂಧಕಾರ ಮನದೆ. ಬೆಳಗಿದೆಯ ಮನ ಮಂದಿರತೆ. ಪಾಲಕಡಲೊಳ್ಳೋ ನೀಲೆಯಿಂದಾಡಿದ ಲೋಲನು ಜನತೆ ಜಯಾದಂತೆ. ಪಾಲಕಡಲೊಳ್ಳೋ ನೀಲೆಯಿಂದಾಡಿದ ಲೋಲನು ಜನತೆ ಜಯಾದಂತೆ. ಕಡೋಸಿಲೆಯಾದ ಜಗತ್ತನೆ ಬಿಡು ಹರಿಯ. ಕಡೋಸಿಲೆಯಾದ ಜಗತ್ತನೆ ಬಿಡು ಹರಿಯ. ಭವ್ಯ ಮುರುತಿಯ ಮಾಡಿದೆಯ. ಭವ್ಯ ಮುರುತಿಯ ಮಾಡಿದೆಯ. ಎರಡನೇ ಮುರುಗಳ ಗುರುಳ ಇರಂಜನ ಕರುಳಲು ಮೊರೆಯ. ಎರಡನೇ ಮುರುಗಳ ಗುರುಳ ಇರಂಜನ ಕರುಳಲು ಮೊರೆಯ. ಕರಿಯ ಮೊರಗೇಡಿ ಅರಿಯುತ್ತಾ ಬಂದು. ಕರಿಯ ಮೊರಗೇಡಿ ಅರಿಯುತ್ತಾ ಬಂದು ಬರಗಂಡರಿಯ. ಹರಿಯನೆಂದರು ರೂಪದಲ್ಲಿಲ್ಲ. ಹರಿಯನೆಂದರು ರೂಪದಲ್ಲಿಲ್ಲ. ಕರ್ಣವನ್ನು ಮನದೊಳಗೆ ಬಂದಿದೆ. ನಮೋ ನಾರಾಯಣ ನಮೋ ನಾರಾಯಣ. ಓ ನಮೋ ನಾರಾಯಣ.
ಹರಿಸಿದೆಯ ಅಂಧಕಾರ ಮನದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗ್ಗೆಯ ಮನ ಮಂದಿರದೆ ಮನ ಮಂದಿರದೆ ಮನ ಮಂದಿರದೆ. ನಿನ್ನ ಕೊಂಡಾಟವು ಹಾಗಿರಲಿ, ನಾನು ಮಾರ್ಗಾಶಯದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿದುರಾ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದೊಳಗಿಸಿಕೊಂಡು ಸಕಲ ಜರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಹಣುಸ್ವರೂಪನಾದ ನಾನು ಏನು ತಾನೇ ಕೊಡಬಲ್ಲೆ ದೇವ? ಏಕೆ ವಿದುರ ತವಕ ಪಡುತ್ತಿರುವೆ? ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿತು. ನೀನೇನು ಸಾಮಾನ್ಯನೇ ವಿದುರ? ಪಡವಿಯೋ ಭಕ್ತ ಶಿರೋಮಣಿ ಪಡವಿಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡದೆ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಹರಿಯನೇ ವಿದುರ? ಅದು ಹಾಗಿರಲಿ, ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡುವುದುರ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ವಿದುರ? ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರವೂ ಅದೇ. ಹಿಂದೆ ಕುಚಲನು ಬಹುಭಕ್ತಿಯಿಂದ ಕಚ್ಚಿ ನೋಡಿ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತ ಅತ್ಯುತ್ತಮವಾದು. ಆ ಕ್ಷೀರವನ್ನು ತೆಗೆದುಕೊಂಡು ಬಾ ವಿದುರ. ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದೆನಲ್ಲ ದೇವ. ಏನು ವಿದುರ, ನನಗರ್ಪಿಸಿ ನೀನು ಕೊಡೆಯ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಉಳಿದಿರಬೇಕು. ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ಇದೋ ಸ್ವೀಕರಿಸಿದ್ದೇವ. ನೋಡಿದೀಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವ ನೀನು ಎಷ್ಟೊಂದು ಸುಳ್ಳುಗಾರನಯ್ಯ. ಪರಮಾತ್ಮ,
ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ವಿದುರ, ಏಕೆ ನೆನೆಯುವಂತಿಲ್ಲ ನೋಡುತ್ತಿರು ವಿದುರ. ವಿದುರ, ನೀನು ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಭಕ್ತಿ ಎಂಬ ಕ್ಷೀರ ಸಾಗರವು ಉಕ್ಕಿ ಹರಿತಿರುವುದು ಅಲ್ಲಿ ನೋಡು ವಿದುರ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಬ್ರಹ್ಮಾಂಡೇದಂ ಭೂಮಿಯೋಳ್ ಭಕ್ತ ಪರಿಪಾಲಿತಂ ಸಪ್ತಾರಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ, ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ವಸುದೇವ ದೇವಕರೇ ಧನ್ಯರು ಪರಮಾತ್ಮ. ಇದರ ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು. ಇದರ ನಾನೀಗ ನನ್ನ ಸೋದರತಿಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ಅಲ್ಲಿ ವಿಚಿತ್ರವಾದ ಪ್ರಸಂಗವು ನಡೆಯುವುದು. ನೀನು ಸಹ ನೋಡುವಂತೆ ಭಾವಿದುರ. ಹಾಗೆ ಆಗಲಿ ಪರಮಾತ್ಮ. ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಶಿವಧನಸ್ಸನ್ನು ಮರೆಯದೆ ತೆಗೆದುಕೊಂಡು ಭಾವಿದುರ. ಹಾಗೆ ಆಗಲಿ ಪರಮಾತ್ಮ. ಜಗದ ಜೀವನದ ತನು ಹಾಡಿಸಿ ಮುಗಿಸಿ ಮನ ಹಿಡಿಯುವ ಮೋಹನ ರೂಪ
ಭಕ್ತ